ಶುಂಠಿಯು ಅಡುಗೆಯ ರುಚಿ ಹೆಚ್ಚಿಸುವ ಕೆಲಸದ ಜೊತೆಗೆ ಇನ್ನೂ ಎಷ್ಟೋ ರೀತಿಯಲ್ಲಿ ನಮ್ಮ ಆರೋಗ್ಯ ರಕ್ಷಣೆಯಲ್ಲಿ ಸಹಾಯ ಮಾಡಬಲ್ಲದು. ಮಳೆಗಾಲದಲ್ಲಿ ಆಗಾಗ ಕಾಡುವ ಜ್ವರ, ಶೀತ, ಕೆಮ್ಮಿನಂಥ ಸೋಂಕುಗಳ ಜೊತೆಗೆ ಹೋರಾಡೋದಕ್ಕೆ, ಆಗಾಗ ಒಕ್ಕರಿಸಿಕೊಳ್ಳುವ ಅಜೀರ್ಣವನ್ನು ಸರಿಪಡಿಸೋದಕ್ಕೆ, ಜೀರ್ಣಾಂಗಗಳ ಆರೋಗ್ಯವನ್ನು ಚೆನ್ನಾಗಿರಿಸೋದಕ್ಕೆ ಶುಂಠಿ ಅಗತ್ಯ. ಹೀಗಾಗಿ ಶುಂಠಿಯಲ್ಲಿ ಇನ್ನೂ ಏನೆಲ್ಲ ಉಪಯೋಗಿ ಗುಣಗಳಿವೆ ನೋಡೋಣ. ಮಳೆಗಾಲದ ಸೋಂಕುಗಳಿಗೆ ಬೇಕು ಶುಂಠಿ ಎಂಬ ಮದ್ದು. ಸಕಲೆಂಟು ಸೋಂಕುಗಳಿಗೂ ಶುಂಠಿಯೇ ರಾಮಬಾಣ. ಕೆಲವು ಸರಳವಾದ ಅಡುಗೆ ಮನೆಯ ವಸ್ತುಗಳು ಸೋಂಕು ನಿವಾರಣೆಗೆ, ಆರೋಗ್ಯ ರಕ್ಷಣೆಗೆ, ಹಾಗೆಯೇ ಉರಿಯೂತ ಶಮನದಂಥ ಮಹತ್ವದ ಕೆಲಸಗಳಲ್ಲಿ ನೆರವಾಗಬಲ್ಲವು. ಉದಾಹರಣೆ, ಶುಂಠಿಯ ಬೇರನ್ನೇ ತೆಗೆದುಕೊಂಡ್ರೆ ಅಡುಗೆಯನ್ನ ರುಚಿಗಟ್ಟಿಸುವ ಕೆಲಸದ ಜೊತೆಗೆ ಇನ್ನೂ ಎಷ್ಟೋ ರೀತಿಯಲ್ಲಿ ನಮ್ಮ ಸ್ವಾಸ್ಥ್ಯ ರಕ್ಷಣೆಯಲ್ಲಿ ಇದು ಸಹಾಯ ಮಾಡಬಲ್ಲದು. ಮಳೆಗಾಲದಲ್ಲಿ ಆಗಾಗ ಕಾಡುವ ಜ್ವರ, ಶೀತ, ಕೆಮ್ಮಿನಂಥ ಸೋಂಕುಗಳ ಜೊತೆ ಹೋರಾಡೋದಕ್ಕೆ, ಆಗೀಗ ಒಕ್ಕರಿಸಿಕೊಳ್ಳುವ ಅಜೀರ್ಣವನ್ನ ಸರಿಪಡಿಸೋದಕ್ಕೆ, ಜೀರ್ಣಾಂಗಗಳ ಆರೋಗ್ಯ ಚೆನ್ನಾಗಿರಿಸುವುದಕ್ಕೆ ನೋಡಿ ಎಷ್ಟೊಂದು ಕೆಲಸಗಳಲ್ಲಿ ಶುಂಠಿಯ ಪರಿಚಾರಿಕೆ ನಮ್ಮ ಗಮನಕ್ಕೆ ಬರುವುದಿಲ್ಲ. ಇನ್ನು ಏನೆಲ್ಲ ಲಾಭಗಳಿವೆ ಇದನ್ನು ಸೇವಿಸುವಲ್ಲಿ, ಹಾಗೆಯೇ ಹೇಗೆಲ್ಲ ಶುಂಠಿಯನ್ನ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು ಅನ್ನೋದನ್ನ ನೋಡೋಣ. ಶುಂಠಿಯಲ್ಲಿರುವ ಜಿಂಜರಾಲ್ ಮತ್ತು ಶೋಗಾಲ್ನಂಥ ಅಂಶಗಳ ಬಗ್ಗೆ ವಿಸ್ತೃತವಾಗಿ ಅಧ್ಯಯನಗಳು ನಡೆದಿವೆ. ದೇಹದ ರಕ್ಷಣಾ ಕಾರ್ಯಗಳನ್ನು ಪ್ರಚೋದಿಸುವ ಇದರ ಶಕ್ತಿಯೇ ಈ ಎಲ್ಲ ಕುತೂಹಲಗಳಿಗೆ ಕಾರಣ. ಸೋಂಕುಗಳಿದ್ದಾಗ, ನೆಗಡಿ, ಕೆಮ್ಮು, ಕಫ, ಮೈಕೈ ನೋವು ಮುಂತಾದ ಲಕ್ಷಣಗಳಿರುವಾಗ ಶುಂಠಿಯ ಚಹಾ, ಕಷಾಯಗಳ ಸೇವನೆಯಿಂದ ಅನಾರೋಗ್ಯದ ಅವಧಿಯನ್ನ ಮೊಟಕುಗೊಳಿಸಬಹುದು ಅನ್ನೋದು ಮಹತ್ವದ್ದು. ಹಾಗಾಗಿ ಮಳೆಗಾಲದ ದಿನಗಳಲ್ಲಿ ಒಂದು ಖಡಕ್ ಶುಂಠಿ ಕಷಾಯ ದೇಹಕ್ಕೆ ಬಹಳಷ್ಟು ಆರಾಮ ನೀಡಬಲ್ಲದು. ಇನ್ನು ಇದರ ಜಿಂಜರಾಲ್ ಅಂಶವು ಜೀರ್ಣಾಂಗಗಳನ್ನ ಚುರುಕು ಮಾಡುತ್ತೆ. ಜಠರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಸಮಯ ಉಳಿಯಲು ಬಿಡದಂತೆ ಆಹಾರವನ್ನ ಮುಂದೂಡುತ್ತದೆ. ಇದರಿಂದ ಅಜೀರ್ಣ, ಹೊಟ್ಟೆಯುಬ್ಬರ, ಮಲಬದ್ಧತೆಯಂತಹ ಸಮಸ್ಯೆಗಳನ್ನ ದೂರ ಮಾಡಲು ಸಾಧ್ಯ. ಕೆಲವು ಸಂದರ್ಭಗಳಲ್ಲಿ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಹೆಚ್ಚಿನ ಪರಿಣಾಮ ಕಾಣಬಹುದು. ಆದರೆ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಸೇವಿಸುವುದು ಕೆಲವರಿಗೆ ಹೊಂದಿಕೆಯಾಗದಿರುವ ಸಾಧ್ಯತೆಯೂ ಇದೆ. ಇನ್ನು ಶುಂಠಿಯಲ್ಲಿ ಹಲವು ರೀತಿಯ ಪ್ರಬಲ ಉತ್ಕರ್ಷಣ ನಿರೋಧಕಗಳಿವೆ. ದೇಹದಲ್ಲಿ ಉರಿಯೂತ ನಿವಾರಣೆಗೆ ಉತ್ತಮ ಮದ್ದು ಇದು ಅನ್ನೋದು ಈಗಾಗಲೇ ತಿಳಿದಿರುವ ವಿಷಯ. ಯಾವುದೇ ಸೋಂಕುಗಳ ಬೆನ್ನಿಗೆ ಉರಿಯೂತ, ಭುಗಿಲೇಳುವುದು ಸಾಮಾನ್ಯ. ಇದರಿಂದ ಗಂಟುಗಳಲ್ಲಿ ನೋವು, ಶ್ವಾಸನಾಳದಲ್ಲಿ ಕಫ ಬಿಗಿಯುವುದು ಮುಂತಾದ ಹಲವು ತೊಂದರೆಗಳು ಕಾಣ್ತವೆ. ಇಂಥ ದಿನಗಳಲ್ಲಿ ಶುಂಠಿಯ ಬಳಕೆಯನ್ನ ಹೆಚ್ಚಿಸಿದ್ರೆ ಬೇಗನೆ ಆರಾಮ ದೊರೆಯುತ್ತೆ. ಇನ್ನು ಬೆಳಗಿನ ಹೊತ್ತು ವಾಂತಿ, ವಾಕರಿಕೆಯಂಥ ಮಾರ್ನಿಂಗ್ ಸಿಕ್ನೆಸ್ನಿಂದ ಒದ್ದಾಡುತ್ತಿರುವ ಗರ್ಭಿಣಿಯರಿಗೆ ಶುಂಠಿ ನೆರವಾಗಬಲ್ಲದು. ಹಸಿ ಶುಂಠಿಯ ರಸ, ಕಷಾಯ ಅಥವಾ ಶುಂಠಿಯನ್ನೇ ಬಾಯಲ್ಲಿರಿಸಿಕೊಂಡರೂ ಹೊಟ್ಟೆ ತೊಳಿಸುವುದನ್ನು ತಡೆಯಬಹುದು. ಪರಂಪರಾಗತ ಔಷಧಿಯಲ್ಲಿ ಈ ಸಮಸ್ಯೆಗೆ ಶುಂಠಿಯೇ ಮದ್ದು. ದೇಹದ ಚಯಾಪಚಯ ಹೆಚ್ಚಿಸುವ ಇದರ ಸಾಮರ್ಥ್ಯದಿಂದಾಗಿ ಮಧುಮೇಹಿಗಳು ಇದನ್ನ ತಮ್ಮ ಆಹಾರದ ಭಾಗವಾಗಿಸಿಕೊಳ್ಳಬಹುದು. ಜೀರ್ಣಕ್ರಿಯೆಯನ್ನ ಸರಾಗ ಮಾಡಿ ರಕ್ತದಲ್ಲಿನ ಸಕ್ಕರೆಯ ಅಂಶ ದಿಢೀರ್ ಏರದಂತೆ ಇದು ತಡೆಯಬಲ್ಲದು. ಜೊತೆಗೆ ರಕ್ತ ಪರಿಚಲನೆಯನ್ನು ಇದು ಉತ್ತೇಜಿಸುವುದರಿಂದ ಅಂಗಾಂಗಗಳ ಯೋಗಕ್ಷೇಮ ಕಾಪಾಡುವಲ್ಲಿ ಶುಂಠಿ ಸಹಕಾರಿ. ಇನ್ನು ದೇಹದ ಚಯಾಪಚಯ ಹೆಚ್ಚಿಸಿ ಕೊಬ್ಬು ಕಡಿತ ಮಾಡುವಲ್ಲಿ ಶುಂಠಿ ಅತ್ಯಂತ ಪ್ರಯೋಜನಕಾರಿ. ಅನಗತ್ಯ ಹಸಿವೆಯನ್ನ ನಿರ್ಬಂಧಿಸಿ ತಿಂದಿದ್ದೆಲ್ಲ ಸೂಕ್ತ ರೀತಿಯಲ್ಲಿ ರಕ್ತ ಸೇರುವಂತೆ ಮಾಡುವುದರಿಂದ ಆಹಾರ ಸೇವನೆಯ ಸಂತೃಪ್ತಿ ಹೆಚ್ಚುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ತೂಕ ನಿರ್ವಹಣೆಯಲ್ಲಿ ಸವಾಲುಗಳಿದ್ದರೆ ಶುಂಠಿಯನ್ನ ಆಹಾರದಲ್ಲಿ ಸೇರಿಸಿಕೊಂಡು ಪ್ರಯತ್ನಿಸಬಹುದು. ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಜಿಂಜರ್ ಶಾಟ್ಗಳನ್ನು ಸೇವಿಸುವ ಮುನ್ನ ಅಥವಾ ಅತಿಯಾಗಿ ಶುಂಠಿಯನ್ನ ಬಳಸುವ ಮುನ್ನ ಅವರವರ ಆರೋಗ್ಯಕ್ಕೆ ಇದು ಎಷ್ಟು ಒಗ್ಗುತ್ತದೆ ಅನ್ನೋದನ್ನ ಪರಿಶೀಲಿಸಿಕೊಳ್ಳೋದು ಸೂಕ್ತ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.